ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅಮ್ಮನ್ ಕರ್ಸಿ ಅಂತ ಕೇಳಿದೆ, ಪಾಪ ಅದಕ್ಕೆ ನೀವು ಒಪ್ಕೊಂಡಿದ್ದೀರಾ. ನೀವೇ ಮನೆಗೆ ಹೋಗಿ ಕರೀರಿ ಅಂತ ನಾನು ತಾನೇ ಹೇಗೆ ಹೇಳಿ. ಒಟ್ನಲ್ಲಿ ಈ ಸಂಭ್ರಮ ಸಡ್ಗರ ಎಲ್ಲ ನನ್ನ ಹಣೆಯಲ್ಲಿ ಬರ್ದಿಲ್ಲ ಬಿಡಿ. ಶಕುಂತಲಾ, ಒಂದು ಹೆಜ್ಜೆ ನೀನೇ ಹೋಗಿ ಕರೆದು ಬಂದ್ಬಿಡು. ಅದ್ರಲ್ಲಿ ನಾವು ಕಳ್ಕೊಳ್ಳೋದು ಏನಿದೆ? ಏನ್ರಿ ಹೇಳ್ತಿದ್ದೀರಾ? ನನ್ನ ಪಾಲಿಗೆ ಯಶೋಧ ಇಲ್ವೇ ಇಲ್ಲ ಅಂತ ಹೇಳಿದ್ದೆ. ಆದರೂ ಶಾಂತಲನ್ಗೋಸ್ಕರ ಬರ್ಲಿ ಅಂತ ಒಪ್ಕೊಂಡೆ. ಈಗ ಮನೆಗೆ ಹೋಗಿ ಕರಿ ಅಂದ್ರೆ ಏನ್ ಅರ್ಥ? ಇದೊಂಥರ ಬ್ಲ್ಯಾಕ್ ಮೇಲ್ ಅಲ್ವಾ? ನಾನು ಆಡಿದ ಮಾತನ್ನ ನಾನೇ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಮಾತಿಗೆ ಬೇರೆಯವ್ರಿಗೆ ಏನ್ ಬೆಲೆ ಕೊಡ್ತಾರೆ? ಇಲ್ಲ, ನಾನಂತೂ ಅವಳ ಮನೆ ಬಾಗಿಲಿಗೆ ಹೋಗಲ್ಲ. ಶಕುಂತಲಾ, ವರ್ಷ, ನೀವಿಬ್ರು ಈಗ ಹಠ ಮಾಡಿದ್ರೆ ಹೇಗೆ? ವರ್ಷ, ನಿಮ್ಮ ತಾಯಿನ ನಾನೇ ಹೋಗಿ ಕರೆದು ಬರ್ತೀನಿ, ಸರಿನಾ? ಅಯ್ಯೋ ಅತ್ತೆ, ಶಕುಂತಲಾ ಅತ್ತೆ ಹೋಗ್ಲೇಬೇಕು ಅಂತ ನಾನೆಲ್ಲಿ ಹೇಳ್ತಿದ್ದೀನಿ. ಅಲ್ಲಿ ಅಮ್ಮ ಶಕುಂತಲಾ ಅತ್ತೆ ಬಂದು ಕರೀದಿದ್ರೆ ಸೀಮಂತಕ್ಕೆ ಬರಲ್ಲ ಅಂತಾಳೆ. ಇಲ್ಲಿ ಅತ್ತೆ ನಾನು ಹೋಗಲ್ಲ ಅಂತಾರೆ. ದೊಡ್ಡವ್ರ ಹಠಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನನ್ನಿಂದ ನಿಮಗೆಲ್ಲ ಯಾಕೆ ಇಷ್ಟು ಹಿಂಸೆ? ನಂಗೆ ಯಾವ ಸೀಮಂತನೂ ಬೇಡ ಬಿಡಿ ಅತ್ತೆ. ಆಯ್ತು ಬಿಡು ವರ್ಷಕ, ಸೀಮಂತ ಮಾಡೋದೇ ಬೇಡ. ಅತ್ತೆಗೆ ಬೇಡದೇ ಇರೋ ಸಂಬಂಧ ನಮಗೂ ಬೇಡ. ನಾವು ಹೇಗೆ ಚಿಕ್ಕಮ್ಮ ಮತ್ತೆ ಆ ಮನೆ ಸಂಬಂಧ ಕಡ್ಕೊಂಡಿದ್ದೀವೋ ಹಾಗೆ ಕೋಮಲ್ ಅವರು ಈ ಮನೆ ಸಂಬಂಧ ಕಡ್ಕೋಬೇಕಾಗುತ್ತಲ್ಲ ಅಂತ. ಆದರೆ ಪಾಪ ನನಗೆ ಕೋಮಲ್ ಅವ್ರದ್ದೇ ಚಿಂತೆ. ಚಿಕ್ಕಮ್ಮನೂ ಹೀಗೆ ನನ್ನ ಪಾಲಿಗೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಕೋಮಲ್ ಅವ್ರು ಈ ಮನೆಗೆ ಹೇಗೆ ಬರೋದು? ಅದೇ ನನಗೆ ಬೇಜಾರಾಗ್ತಿರೋದು. ಅಮೃತ, ಮಗಳ ಸೆಂಟಿಮೆಂಟ್ ಹೇಳಿ ಸರಿಯಾದ ಬಾಣ ಬಿಟ್ಟಿಲ್ಲಮ್ಮ. ಅದು ಸೀದಾ ಶಕುಂತಲ ಹಾರ್ಟ್ ಟಚ್ ಆಗಿರುತ್ತೆ. ಈಗೋಯಿಸಮ್ ಅನ್ನೋದು ಅಷ್ಟು ಸಲೀಸಾಗಿ ಸಾಲ್ವ್ ಮಾಡೋಕೆ ಆಗೋದೇ ಇಲ್ಲ. ಅದು ನೀನು ಎಷ್ಟು ಸರಳವಾಗಿ ಸಾಲ್ವ್ ಮಾಡಿಬಿಟ್ಟೆ. ಶಬಾಷ್ ಅಲ್ವಾ ಶ್ರೀಕಾಂತ್? ವರ್ಷ, ನೀನೇನು ಯೋಚನೆ ಮಾಡಬೇಡಮ್ಮ. ಶಕುಂತಲಾ ತನ್ನ ಮಗಳಿಗೋಸ್ಕರನಾದರೂ ನಿಮ್ಮ ಮನೆಗೆ ಹೋಗಿ ನಿಮ್ಮಮ್ಮನ ಕರೆದೇ ಕರೀತಾಳೆ. ಪರವಾಗಿಲ್ಲ ಬಿಡಿ. ವರ್ಷಕ್ಕನ ಸೀಮಂತದಲ್ಲಿ ಓಡಾಡಬೇಕು ಅಂತ ನನಗೂ ಆಸೆ ಇರಲ್ವಾ? ಅಲ್ವಾ ವರ್ಷಕ್ಕ? ಸಂತೋಷನಾ? ನಗು. ಅಮ್ಮ, ಇನ್ನೂ ಹೋಗಿಲ್ಲ. ಕೋಮಲ್, ಯಾಕೆ ಒದ್ದಾಡ್ತಾ ಇದೀಯಾ? ಕೈಗೇನೋ ಆಗಿರೋ ಹಾಗಿದೆ? ಏನಿಲ್ಲ, ಸ್ವಲ್ಪ ಏಟಾಗಿದೆ. ಯಾರೋ ಹೊಡೆದಿರೋ ಹಾಗಿದೆ. ಅದೊಂದು ಬಾಕಿ ಇದೆ ನೋಡು. ಅಂದ್ರೆ ಕರೆಂಟ್ ಹೊಡೆದ್ನಾ? ಇಲ್ಲ, ಎಲ್ಲ ನನ್ನ ಹಣೆ ಬರ. ಬೇರೆಯವ್ರ ಮೇಲೆ ತಪ್ಪು ಹೊಡ್ಸಕ್ ನಂಗೆ ಇಷ್ಟ ಇಲ್ಲ. ಈಗ ಇವರಿಬ್ರ ಮಧ್ಯೆ ಜಗಳ ತಂದಿಟ್ಟು ತಮಾಷೆ ನೋಡ್ತೀನಿ ನೋಡು. ಕರಣ್, ನೋಡು ಅಲ್ಲಿ, ನೀನ್ ಯಾವತ್ತೂ ಆ ಕೋಮಲ್ನ ಗಟ್ಟಿಯಾಗಿ ಬೈದವನೇ ಅಲ್ಲ. ಆದ್ರೆ ಆ ಕೋಮಲ್ ನೀನ್ ಹೊಡೆದೆ ಅಂತ ಊರಿಗೆಲ್ಲ ಡಂಗೂರ ಸಾರ್ತಿದ್ದಾಳೆ. ಈಗಾದ್ರೆ ನಿನ್ ಮರ್ಯಾದೆ ಏನಾಗ್ಬೇಡ ಹೇಳು?
ಕೋಮಲ್ ಅವರೇ, ಕೋಮಲ್ ಅವರೇ, ಸ್ವಲ್ಪ ಬನ್ನಿ ಇಲ್ಲಿ. ಒಳ್ಳೆ ಬಾಂಬ್ ಹಾಕಿದ್ದೀನಿ. ಇವರಿಬ್ರು ಜಗಳನ ಒಳ್ಳೆ ಸಿನಿಮಾ ಥರ ನೋಡ್ಬೋದು. ಏನ್ ನಡೀತು ಹೇಳು ಕೋಮಲ್. ಕೋಮಲ್ ಅವರೇ, ಕೂಗ್ತಾ ಇರೋದು ಕೇಳಿಸ್ತಲ್ವಾ? ಬನ್ನಿ ಒಳಗೆ. ಯಾಕೆ ಕರಣ್ ಆ ಹೆಂಗಸ್ರ ಮುಂದೆ ನನ್ನ ಕೆಲಸದವ್ರ ಥರ ನಡ್ಸ್ಕೊತಿದ್ಯಾ? ಯಾಕೆ ಹಾಗೆ ರೇಗಾಡ್ತಿದ್ಯಾ? ಕೋಮಲ್ ಅವರೇ, ನಾನು ನಿಮ್ಗೆ ಯಾವತ್ತಾದ್ರೂ ಹೊಡೆದಿದ್ದೀನ? ಏರಿಯಾದಲ್ಲಿರೋ ಹೆಂಗಸ್ರಿಗೆಲ್ಲ ನಾನು ಹೊಡೆದೇ ಪಡೆದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ರೀತಿ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನು ಹೊಡೆದೆ ಅಂತ ನಾನು ಯಾವಾಗ ಹೇಳ್ದೆ? ಸುಳ್ಳು ಹೇಳ್ಬಿಡಿ ಕೋಮಲ್ ಅವರೇ. ಆ ಹೆಂಗಸು ಕರಣ್ ಹೊಡೆದ ಅಂತ ಕೇಳ್ತಿದ್ರಲ್ಲ, ನೀವು ಹೇಳ್ದೆ ಅವ್ರು ಆ ರೀತಿ ಕೇಳ್ತಿದ್ರಾ? ಇಲ್ಲ, ನಾನು ಆ ಥರ ಹೇಳಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆ ಹೆಂಗಸ್ರ ಮುಂದೆ ಕೂಗಾಡಿ ನನ್ನ ಮರ್ಯಾದೆ ತೆಗೆದಿದ್ದು ನೀನು. ಇದು ನಿನ್ ಸಂತಾನ. ನೀನು ಸಣ್ಣ ಮನುಷ್ಯ. ಯಾವುದೋ ಕಾರ್ ಬಂತಲ್ಲ. ಅಯ್ಯಯ್ಯೋ, ಇದೇನಪ್ಪ, ಬಿಗಿತೇರಿಬ್ರು ಏಕಾಏಕಿ ವಕ್ರಿಸ್ಬಿಟ್ಟಿದ್ದಾರೆ. ಈ ಕರಣ್ ಕೋಮಲ್ ಇಬ್ರು ಒಳ್ಳೆ ಹಾವು ಮುಂಗ್ಸಿ ಥರ ಕಚ್ಚಾಡ್ತಿದ್ದಾರೆ. ಇವ್ರ ಹಣೆ ಬರ ಇಷ್ಟೇ ಅಂತ ಗೊತ್ತಾದ್ರೆ ಆ ಶಕುಂತಲಾ ದೇವಿ ನನ್ ಗ್ರಹಚಾರ ಬಿಡಿಸ್ಬಿಡ್ತಾಳೆ. ಶೋ, ಈಗೇನಪ್ಪ ಮಾಡೋದು? ಅಯ್ಯಯ್ಯೋ, ನಮ್ಮ ಮನೆ ಬಾಗಿಲ್ ತನಕ ಬಂದೇ ಬಿಟ್ರಲ್ಲ. ಏನ್ ಮಾಡೋದು? ಶಾಂತಲಾ, ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ನಿಮ್ಮೆಲ್ರಿಗೋಸ್ಕರ ಬಂದಿದ್ದೀನಿ. ಏನು ಮಾಡೋಕ್ಕಾಗತ್ತೆ ಶಕುಂತಲ? ಕೆಲವು ಸಂದರ್ಭದಲ್ಲಿ ಮಕ್ಳಿಗೋಸ್ಕರ ಈ ಥರ ರಾಜಿ ಆಗಲೇಬೇಕಾಗತ್ತೆ. ಈ ಥರ ರಾಜಿ ಮಾಡ್ಕೊಳ್ತಾ ಇರೋದ್ರಿಂದನೇ ನನ್ನ ಮಾತಿಗೆ ಬೆಲೆ ಇಲ್ದಂಗಾಗಿದೆ. ನಡಿ. ಏನಂದ್ರೆ ನಾನು ಸಣ್ಣ ಮನುಷ್ಯನ? ಮತ್ತಿನೇನು, ದೊಡ್ಡ ಬಂಗ್ಲೆಯಲ್ಲಿ ಶ್ರೀಮಂತಿಕೆಯಲ್ಲಿ ಲಕ್ಸುರಿಯಾಗಿ ಬೆಳೆದ ಹುಡುಗಿ ನಾನು. ನಿನ್ಗೋಸ್ಕರ ಎಲ್ಲ ಬಿಟ್ಟು ಬಂದು ಈ ಗತಿಗಟ್ಟು ಸ್ಲಮ್ಲಲ್ಲಿ ಒದ್ದಾಡ್ತಿದ್ದೀನಿ. ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಬಂದು ಒದ್ದಾಡೆ ಅಂತ? ನನ್ನ ಹತ್ರ ಶ್ರೀಮಂತಿಗೆ ಲಕ್ಸುರಿ ಲೈಫ್ ಇಲ್ಲ ಅಂತ ನಿಮ್ಗೆ ಗೊತ್ತಿತ್ತಲ್ಲ. ನಿಮಗೆ ನಾನು ನನ್ನ ಪ್ರೀತಿ ಮುಖ್ಯ ಅಲ್ಲ ಅನ್ನೋ ಆಗಿದ್ದಿದ್ರೆ ಅವತ್ತೇ ಬೇಡ ಅನ್ಬೇಕಿತ್ತು. ಲಕ್ಸುರಿ ಇಲ್ದಿದ್ರು ಲೈಫ್ ಶ್ಯೂರಿಟಿನಾದ್ರೂ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನೀನು ಅದನ್ನೂ ಕೊಡ್ಲಿಲ್ವಲ್ಲ. ಶಾಂತಲಾ, ಕೋಮಲ್ ಗಟ್ಟಿಯಾಗಿ ಮಾತಾಡ್ತಿದ್ದಾಳಲ್ಲ? ಹೌದು ಶಕುಂತಲಾ. ಅವಳು ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ? ಬಂಗ್ಲೆ ಕಾರೇ ಭದ್ರತೆ ಅಲ್ಲ. ಎರಡೊತ್ತಿನ ಊಟ, ತಲೆ ಮೇಲೆ ಒಂದು ಸೂರು, ಮಾನ ಮುಚ್ಚಕ್ ಬಟ್ಟೆ ಇದ್ರು ಅದನ್ನ ಭದ್ರತೆ ಅಂತಾರೆ. ಅದು ಪ್ರೀತಿಯಿಂದ ಸಿಗುತ್ತೆ. ಆದ್ರೆ ನಿಮ್ಗೆ ಅದೇ ಇಲ್ವಲ್ಲ. ನಿನಗ್ ತಾನೇ ಎಲ್ಲಿತ್ತು? ಇದ್ರೆ ಆ ಪಾವನನ್ಗೋಸ್ಕರ ನನ್ನ ಇಷ್ಟು ಕೀಳಾಗಿ ನೋಡ್ತಿದ್ದ. ಕೋಮಲ್, ಸಾಕು ನಿಲ್ಸು. ನಾನ್ಯಾಕೆ ನಿಲ್ಸಿ? ಬಾಯಿ ಮುಚ್ಚಕ್ ನಿಮ್ ಮಗನ್ ಹೇಳಿ. ಯಶೋದಾವ್ರೆ, ಕರಣ್, ನೀನಾದ್ರೂ ಸ್ವಲ್ಪ ಸುಮ್ಮನಿರೋ. ಇಷ್ಟು ದಿನ ಇವ್ರು ಮಾಡೋದನ್ನೆಲ್ಲ ಸಹಿಸ್ಕೊಂಡಿರ್ಲಿಲ್ವಾ? ನಿಮಗೆ ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು? ಇದು ಹಂತಕ್ಕೆ ಬಂದ್ಮೇಲೆ ಇನ್ನು ಒಟ್ಟಿಗೆ ಇರೋಕ್ಕಾಗಲ್ಲ. ಈ ಸಂಸಾರನ ಮುಂದುವರಕ್ಕೆ ಸಾಧ್ಯನೂ ಇಲ್ಲ. ಅಂದ್ರೆ ನೀ ನನ್ನ ಅಷ್ಟು ದ್ವೇಷಿಸ್ತೀಯಾ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ, ಆಚೆ ಕಡೆ. ಏನ್ ಆಚೆ ಕಡೆ? ಅಕ್ಕಪಕ್ಕದವ್ರಿಗೆ ಕೇಳುತ್ತೆ ಅಂತ ತಾನೇ? ಕೇಳಿಸ್ಕೊಳ್ಳಿ ಬಿಡಿ. ಈಗ ಗುಟ್ಟಾಗಿ ಉಳ್ದಿರೋದು ಏನೂ ಇಲ್ಲ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗೋಗ್ಲಿ. ಹೌದು ರೀ, ನಾನು ನಿಮ್ಮನ್ನ ದ್ವೇಷಿಸ್ತೀನಿ, ಆಯ್ತಾ? ಬ್ರೂಟ್, ಯಾರೋ ಹೆಂಗಸರಿಗೋಸ್ಕರ ಕಟ್ಕೊಂಡು ಹೆಂಡತಿನೇ ದ್ವೇಷಿಸ್ತೀಯಾ? ನಾನು ನಿನ್ನ ದ್ವೇಷಿಸ್ತೀನಿ. ಐ ಹೇಟ್ ಯು. ನಾನು ಅಷ್ಟೇ. ಯಶೋದವ್ರೆ,
ಯಶೋದವ್ರೆ ಯಾಕೆ ನಿಲ್ಲಿಸ್ಬಿಟ್ರಿ? ಕೂಗಾಡಿ. ಕೋಮಲ್, ಯಾರು ಬಂದಿರೋದು ಗೊತ್ತಾ? ನಿಮ್ಮ ಅಮ್ಮನೂ ನಿಮ್ಮ ದೊಡ್ಡಮ್ಮ. ಏನೋ ಅತ್ತೆಯವ್ರು ಬಂದಿದ್ದಾರಾ? ಅದನ್ನ ಹೇಳಕ್ಕೆ ಅಂತ ನಾನು ಪ್ರಯತ್ನ ಪಟ್ರೆ ನೀವಿಬ್ರು ನನ್ನ ಬಾಯಿ ಮುಚ್ಚಿಸ್ಬಿಟ್ರಿ. ಈಗ್ಲಾದ್ರೂ ಏನು ಆಗೇ ಇಲ್ಲ ಅನ್ನೋ ಥರ ನೀವಿಬ್ರು ಸ್ವಲ್ಪ ಸುಮ್ಮನಿದ್ಬಿಡಿ, ಆಯ್ತಾ ಕೋಮಲ್? ಯಶೋದವ್ರೆ, ಹಾ ಬಂದೆ. ಯಶೋದವ್ರೆ, ಓಹೋ, ಬೀಗಿತಿಯರು, ಬನ್ನಿ ಬನ್ನಿ ಬನ್ನಿ. ಬಾ ಶಕುಂತಲಾ. ಕೂತ್ಕೊಳ್ಳಿ. ಸಂಬಂಧನೇ ಕಡ್ಕೋತೀವಿ ಅಂದಿದ್ದವರು ನಮ್ಮ ಮನೆ ಬಾಗಿಲು ತಂಗ ಬಂದಿದ್ದೀರಲ್ಲ, ಅದೇ ನಮ್ಮ ಪುಣ್ಯ. ಕೂತಿರಿ, ಕಾಫಿ ಮಾಡ್ಕೊಂಬರ್ತೀನಿ. ಅದೆಲ್ಲ ಏನು ಬೇಡ, ನಿಮ್ಮ ಮಗಳ ಸೀಮಂತಕ್ಕೆ ಕರೆಯಕ್ಕೆ ಬಂದಿದ್ದೀವಿ. ಸೀಮಂತನ? ಯಾರಿಗೆ? ನಮ್ಮ ವರ್ಷಂಗ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಭಗವಂತ, ನೀನ್ ಎಷ್ಟು ಕರುಣಾಮಯ್ಯನಪ್ಪ. ನನ್ನ ಮಗಳು ಸೀಮಂತ ನೋಡೋ ಭಾಗ್ಯ ಕೊಡ್ತಿದ್ಯಲ್ಲ. ಶಕುಂತಲಾ ದೇವಿ ಅವರೇ, ನನ್ನ ತಪ್ಪನೆಲ್ಲ ನಿಮ್ಮ ಹೊಟ್ಟೆಲಿ ಹಾಕೊಂಡು ಕ್ಷಮಿಸಿದಕ್ಕೆ ತುಂಬಾ ಧನ್ಯವಾದಗಳು. ವರ್ಷನ್ ಸೀಮಂತಿಗೆ ಬಂದು ಎಲ್ಲ ಸಾಂಗವಾಗಿ ನೆರವೇರಿಸ್ಕೊಡ್ಬೇಕು. ಆಗ್ಲಿ ಆಗ್ಲಿ. ಯಶೋದ, ಇದು ನಿನಗೆ ಕೊನೆಯ ಅವಕಾಶ. ಫಂಕ್ಷನ್ಗೆ ಬಂದಾಗ ಸ್ವಲ್ಪ ಗಂಭೀರವಾಗಿ ನಡ್ಕೊ. ಮತ್ತೆ ಏನಾದರೂ ಮಾಡಿದ್ಯೋ ವರ್ಷ ತಾಯಾಗ್ತಿದ್ದಾಳೆ, ಅವಳ ಆಸೆನ ಈಡೇರಿಸ್ಬೇಕು ಅಂತ ನನ್ನ ಸ್ವಾಭಿಮಾನನ ಬಿಟ್ಟು ನಿನ್ನನ್ನು ಕರೆಯೋಕೆ ಬಂದಿದ್ದೀನಿ. ನಿನ್ನ ಮನೆಗೆ ಬಂದಿದ್ದೀನಿ ಅಂತ ಮಾತ್ರಕ್ಕೆ ನೀನು ಮಾಡಿದ್ದನ್ನೆಲ್ಲ ಮರೆತು ಕ್ಷಮಿಸಿದ್ದೀನಿ ಅಂತ ಅಂದ್ಕೋಬೇಡ. ಕರಣ್, ಕೋಮಲ್, ನೀವು ಒಂದು ದಿವಸ ಮುಂಚೆನೇ ಮನೆಗೆ ಬಂದ್ಬಿಡಿ. ಸರಿ ಅತ್ತೆ, ಬರ್ತೀವಿ. ಶಾಂತಲಾ, ನಡಿ. ಕೋಮಲ್, ಸ್ವಲ್ಪ ಹೊತ್ತು ಮುಂಚೆ ನೀನು ಜೋರಾಗಿ ಕಿರ್ಚಿದಂಗಿತ್ತು. ಅದಾ, ಅದು ಅದು ಇವಳು ಬಾತ್ರೂಮಲ್ಲಿ ಸಿಕ್ಕಾಕೊಂಡಿದ್ಲು. ಹೌದಮ್ಮ, ಬೋಲ್ ಜಾಮ್ ಆಗಿತ್ತು. ಕೋಮಲ್, ಕೈ ಮೇಲೇನು ಗಾಯ? ಏನಿಲ್ಲ, ಬೆಳಗ್ಗೆ ನೆಲ ಹೊರಿಸ್ಬೇಕಾದ್ರೆ ಜಾರು ಬಿದ್ಬಿಟ್ಟೆ. ಜಾಸ್ತಿ ಪೆಟ್ಟಾಯ್ತಮ್ಮ? ಹಾಗೇನಿಲ್ಲಮ್ಮ, ಸರಿ ಹೋಗುತ್ತೆ ಬಿಡಿ. ಸರಿ, ನಾವಿನ್ ಬರ್ತೀವಿ.
ಮಂಜುಳಾ, ಬೇಗ ಹೋಗಿ ದೀಪಗಳು ತಗೊಂಡು ಬಾ, ಅದನ್ನಲ್ಲಿಡು. ಶಾಂತಲ, ಬೇಗ ರೆಡಿ ಮಾಡೋಣ, ಗೆಸ್ಟ್ಗಳು ಬರೋ ಟೈಮ್ ಆಯ್ತು. ಬಾ, ತಗೋ, ಇದಕ್ಕೆಲ್ಲ ದೀಪ ಹಾಕಿ ಎಣ್ಣೆ ಹಾಕ್ಬಿಡು. ಅಯ್ಯೋ, ಅಡಿಗೆಯವ್ರು ಏನು ಮಾಡಿದ್ರು ಏನೋ ನಾನು ನೋಡೇ ಇಲ್ಲ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಬಾಮ ಬೇಗ. ಲಾ 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 ಲಾ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಈ ಕರಣ್ಗೆ ನಾನು ಹತ್ರ ಇದ್ರೆ ಬೆಲೆ ಗೊತ್ತಾಗಲ್ಲ. ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಭಯ ಹುಟ್ಟಿಸಿದ್ರೇನೆ ಇವನು ದಾರಿಗೆ ಬರೋದು. ಅದಕ್ಕೆ ಇದೇ ಸರಿಯಾದ ಕೆಲಸ. ತಗೋ, ಇದಕ್ಕೆ ಸೈನ್ ಮಾಡು. ಏನಿದು? ಡಿವೋರ್ಸ್ ಪೇಪರ್ಸ್. ಏನು, ಡಿವೋರ್ಸ್ ಪೇಪರ್ಸಾ? ಹೌದು. ನೀನು ಅಂದಿಯಲ್ಲ ಜೊತೆಲಿ ಇರಕ್ಕಾಗಲ್ಲ ಅಂತ. ಇದಕ್ಕೆ ಸೈನ್ ಮಾಡು. ಪರ್ಮನೆಂಟ್ ಆಗಿ ನಿನ್ನಿಂದ ದೂರ ಹೋಗ್ತೀನಿ. ಆಹಾಹಾ, ನನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳ್ತಿದೆ. ಅಯ್ಯೋ, ಇವಳು ತಾನಾಗೆ ಇಷ್ಟು ಸಲೀಸಾಗಿ ಕರಣಿಂದ ಕಿತ್ಕೊಂಡು ಹೋಗ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಡೈವರ್ಸ್ ಕೇಳ್ತಾ ಇರೋದು ನೀವು. ಈ ಪೇಪರ್ಸ್ಗೆ ಮೊದಲು ನೀವು ಸೈನ್ ಮಾಡಬೇಕು ತಾನೆ? ತಗೊಳ್ಳಿ, ಮೊದಲು ನೀವು ಸೈನ್ ಮಾಡಿ. ಇದೆಲ್ಲ ಯಾಕೆ ಅಂತಾನೆ ಅಂದ್ಕೊಂಡ್ರೆ ನಾನೇ ಮೊದಲು ಸೈನ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾನೆ. ಇಷ್ಟು ಹಠ ಇವನಿಗೆ. ವರ್ಷ, ಬನ್ನಿ ಅತ್ತೆ. ಅತ್ತೆ, ನಾನು ಹೇಗೆ ಕಾಣ್ತಿದ್ದೀನಿ? ತುಂಬ ಮುದ್ದಾಗಿ ಕಾಣ್ತಾ ಇದೀಯ. ನನ್ನ ಕಣ್ದೃಷ್ಟಿನೇ ಬೀಳೋ ಹಾಗಿದೆ. ವರ್ಷ, ತಗೋ ಈ ಒಡವೆ ಹಾಕು. ಸರಿ ಅತ್ತೆ. ಅತ್ತೆ, ಈ ಒಡವೆಗಳನ್ನೆಲ್ಲ ನಾನು ಹಾಕ್ಕೋಬೇಕಾ? ಹೌದು ವರ್ಷ, ಅದ್ರಲ್ಲಿ ನಿನ್ಗೆ ಏನೇನು ಇಷ್ಟನೋ ಅದನ್ನೆಲ್ಲ ಹಾಕೋ. ಹೌದು ಅತ್ತೆ, ಈ ಒಡವೆಗಳೆಲ್ಲ ನಿಮ್ದೇನಾ? ನಾನು ಇದನ್ನೆಲ್ಲ ನೋಡೇ ಇರಲಿಲ್ಲ. ಅದೆಲ್ಲ ನನ್ನ ತವ್ರ ಮನೆಯಿಂದ ನನಗೆ ಕೊಟ್ಟಿದ್ದು ವರ್ಷ. ಅದು ಯಾವತ್ತಿದ್ರು ನಿಂದೆ ಅಲ್ವಾ, ಅದಕ್ಕೆ ಹಾಕೊಳ್ಳಿ ಅಂತ ತಂದ್ಕೊಟ್ಟೆ. ತುಂಬ ಥ್ಯಾಂಕ್ಸ್ ಅತ್ತೆ. ಸರಿ, ಬೇಗ ಬೇಗ ರೆಡಿ ಆಗು, ಗೆಸ್ಟ್ಗಳು ಬರ್ತಾ ಇದ್ದಾರೆ. ಸರಿ ಅತ್ತೆ.